ಇದೊಂದನ್ನು ನೀವು ಇಟ್ಟರೆ ಸಾಕು, ಮನೆಯಲ್ಲಿ ಜಿರಳೆ, ಹಲ್ಲಿ, ಸೊಳ್ಳೆ, ಇಲಿ, ನೊಣ ಯಾವುದು ಕೂಡ ಅಷ್ಟೇ ಜನ್ಮದಲ್ಲಿ ನಿಮ್ಮ ಮನೆಗೆ ಬರೋದಿಲ್ಲ. ಇದ್ರೂ ಕೂಡ ಮನೆಯನ್ನು ಬಿಟ್ಟು ತಕ್ಷಣವೇ ಓಡುತ್ತೆ ನೋಡಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಯಾವುದಿದು ಕಾಯಿ ಅಂತಂದರೆ, ಹೌದು, ಹಾಗಲಕಾಯನ್ನು ತೊಗೊಂಡಿದ್ದೀನಿ. ಹಾಗಲಕಾಯನ್ನು ತೊಗೊಂಡು ನೋಡಿ, ದೊಡ್ಡ ಹಾಗಲಕಾಯಿ ಇದ್ದರೆ ಅರ್ಧ ಭಾಗ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲ ಚಿಕ್ಕದಿತ್ತು ಹಾಗಲಕಾಯಿ ಅಂತಂದರೆ ನೀವು ಒಂದು ಹಾಗಲಕಾಯನ್ನು ತೊಗೋಬೇಕಾಗತ್ತೆ. ಹಾಗಲಕಾಯನ್ನು ತೊಗೊಂಡು ಕಟ್ ಮಾಡ್ಕೋಬೇಕು. ಅದರೊಳಗಿರುವಂಥ ಬೀಜನೆಲ್ಲ ಸಪ್ರೇಟಾಗಿ ತೆಗಿಬೇಕಾಗುತ್ತೆ. ಈಗ ನಾನು ಬೀಜನೆಲ್ಲ ತೆಗ್ದಿದ್ದಾಗಿದೆ. ಇವಾಗ ಹಾಗಲಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಹಾಗಲಕಾಯಲ್ಲಿ ನೋಡಿ, ನ್ಯಾಚುರಲ್ಲಾಗಿ ಇದು ಕಹಿಯಾಗಿರುತ್ತೆ. ಇದು ಕೀಟಗಳನ್ನು ಮನೆಯಿಂದ ಹೊರಗಡೆ ಓಡಿಸೋದಕ್ಕೆ ನ್ಯಾಚುರಲ್ ರೆಮಿಡಿಯಾಗಿ ಕೆಲಸ ಮಾಡುತ್ತೆ. ಆಗೆಲ್ಲ ಕೆಮಿಕಲ್ನೇ ಬಳಸ್ತಿರ್ಲಿಲ್ಲ. ಈ ಕೆಮಿಕಲ್ಗಳನ್ನೆಲ್ಲ ಸ್ಪ್ರೇನೆಲ್ಲ ತಂದು ಬಳಸೋದ್ರಿಂದ ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಇದರಿಂದ ಎಷ್ಟೋ ಜನಕ್ಕೆ ಹೆಲ್ತ್ ಇಶ್ಯೂಸ್ ಕೂಡ ಆಗುತ್ತೆ, ಅಲರ್ಜಿ ಆಗುತ್ತೆ. ಅದು ಯಾವುದೂ ಆಗಬಾರ್ದು ಅಂದರೆ ನ್ಯಾಚುರಲ್ಲಾಗಿ ಈ ರೀತಿ ರೆಮಿಡಿಯನ್ನು ಮಾಡೋದ್ರಿಂದ ನಮಗೂ ಕೂಡ ಅಲರ್ಜಿ ಆಗೋದಿಲ್ಲ. ಅದ್ರ ಜೊತೆಗೆ ಜಿರಳೆ, ಹಲ್ಲಿ, ನೊಣ ಮತ್ತು ಇಲಿ ಎಲ್ಲ, ಹಲ್ಲಿ ಇದ್ಯಾವುದ್ರ ಕಾಟ ಕೂಡ ಇರೋದಿಲ್ಲ ನೋಡಿ. ಎಲ್ಲ ಕೂಡ ಕಡಿಮೆ ಆಗಿಬಿಡುತ್ತೆ, ಅಂದರೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಈಗ ಹಾಗಲಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ನಾನು ಹಾಕ್ತಾ ಇರೋದು ಬೇ ಲೀವ್ಸ್. ಹೌದು, ಮಸಾಲ ಎಲೆ, ಪಲಾವ್ ಎಲೆ ಅಂಥೇಳಿ ಕರೀತಾರಲ್ವ. ಸೊ ಈ ಎಲೆಯನ್ನು ತೊಗೊಂಡು ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿ ನಾನು ಬ್ಲೆಂಡರ್ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಎಲೆನ ಹಾಕಿದ ಮೇಲೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೀರನ್ನು ಹಾಕಿದ ಮೇಲೆ ಇದನ್ನು ಈಗ ನಾವು ನುಣ್ಣಗೆ ರುಬ್ಕೊಂಡು ಬರೋಣ ಬನ್ನಿ. ನೋಡಿ, ಈಗ ರುಬ್ಬಿದ್ದಾಗಿದೆ. ಯಾವ ಥರ ಇದು ಸಿದ್ಧ ಆಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ನೊರೆ ಥರ. ನೋಡಿ ಯಾವ ಥರ ಇದು ಸಿದ್ಧ ಆಗಿದೆ ಅಂಥೇಳಿ ಗಮನಿಸ್ತಾ ಇದ್ದೀರಾ ಅಲ್ವಾ. ಈಗ ಇದನ್ನು ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ, ಶೋಧಿಸ್ಕೋಬೇಕು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆಗ ಮಾತ್ರ ನಿಮಗೆ ಯಾವ ಥರ ನಾವು ಈ ರೆಮಿಡಿಯನ್ನು ಮಾಡ್ಕೋಬೇಕು ಅಂಥೇಳಿ ಗೊತ್ತಾಗುತ್ತೆ. ಕ್ಲೀನಾಗಿ ಈಗ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನನ್ನು ತೊಗೊಂಡು ಜಸ್ಟ್ ಹೀಗೆ ಫಿಲ್ಟರ್ ಮೇಲೆ ಜಸ್ಟ್ ಪ್ರೆಸ್ ಮಾಡಿದರೆ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ. ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಂಡ್ಮೇಲೆ ಇದನ್ನು ಕೂಡ ನಾವು ಬಳಸ್ಕೋಬಹುದು. ಯಾವ ಥರ ಅಂತ ಶೇರ್ ಮಾಡ್ತೀನಿ. ಈಗ ಮೊದಲನೇದಾಗಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ಇದು ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಇದರ ಜೊತೆಗೆ ನಾನು ಈಗ ಡೆಟಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಡೆಟಾಲ್ ಒಂದು ಮುಚ್ಚಳ ಆಗೋಷ್ಟು, ಒಂದು ಕ್ಯಾಪ್ ಆಗೋಷ್ಟು ಡೆಟಾಲನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನ್ಯಾಚುರಲ್ ಒಂದು ಕ್ರಿಮಿಗಳನ್ನು ನಾಶ ಮಾಡುವಂತಹ ಸ್ಪ್ರೇ ಇದು. ಇದ್ರ ಜೊತೆಗೆ ಒಂದೆರಡು ಕರ್ಪೂರನ ತೊಗೋಬೇಕಾಗತ್ತೆ. ಕರ್ಪೂರನ ತೊಗೊಂಡು ಇದನ್ನು ನುಣ್ಣಗೆ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಪುಡಿ ಆಗಿಬಿಡುತ್ತಲ್ಲ, ಕರ್ಪೂರದ ಪುಡಿಯನ್ನು ಹಾಕೋಬೇಕಾಗತ್ತೆ. ಕರ್ಪೂರದ ಪುಡಿನ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿಬಿಟ್ಟಿದೆ. ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಇದು. ಇದನ್ನು ಈಗ ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಪ್ರೇ ಬಾಟಲ್ ಇಲ್ಲ ಅಂತಂದರೆ ವಾಟರ್ ಬಾಟಲ್ ಬರುತ್ತಲ್ಲ, ಯಾವುದಾದ್ರು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡದೇ ಇರೋದು, ಅದ್ರ ಮುಚ್ಚಳನ ನೀವು ಚಿಕ್ಕ ಹೋಲ್ಗಳನ್ನ ಮಾಡ್ಕೊಂಡು ಆ ಬಾಟಲ್ಗಾದರೂ ಹಾಕಿ ನೀವು ಬಳಸ್ಕೋಬಹುದು. ಈಗ ನಾನು ಮೊದಲು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಯಾವ ಥರ ಬಳಸೋದು ಈ ಒಂದು ಲಿಕ್ವಿಡನ್ನು ಅಂತಂದರೆ, ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಕಿಚನ್ನ ಸಿಂಕ್ನಲ್ಲಿ ಪಾತ್ರೆ ಎಲ್ಲ ತೊಳೆದ್ಮೇಲೆ ಕಿಚನ್ ಸಿಂಕಲ್ಲಿ ಮೂಲೆ ಕಾರ್ನರಲ್ಲೂ ಕೂಡ ಈ ಸ್ಪ್ರೇನ ಹಾಕೋದ್ರಿಂದ ಜಿರಳೆಗಳು ಮನೆಗೆ ಇಲ್ಲಿಂದನೇ ಪ್ರವೇಶ ಆಗುತ್ತೆ. ಸೊ ಇದರ ಗಾಢವಾದ ಒಂದು ಸ್ಟ್ರಾಂಗ್ ರೆಮಿಡಿ ಇದು ಆಗಿರೋದ್ರಿಂದ ಜಿರಳೆಗಳು ಮನೆಗೆ ಬರೋದು ಇಲ್ಲ, ಬರ್ತಾ ಇದ್ದರೆ ಸ್ಟಾಪ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಸ್ಟವ್ ಇಡೋ ಅಂಥ ಜಾಗದಲ್ಲಿ, ಕಿಚನ್ನಲ್ಲಿ, ಸಂದಿಗೊಂದಿಗಳಲ್ಲಿ ಈ ಒಂದು ಸ್ಪ್ರೇನ ಹಾಕಿ ಬಟ್ಟೆಯಿಂದ ಕ್ಲೀನಾಗಿ ಒರೆಸೋದ್ರಿಂದ ಜಿರಳೆಗಳು ಬರೋದೇ ಇಲ್ಲ. ಮತ್ತು ಕರ್ಟನ್ ಇರುತ್ತಲ್ವ, ಸ್ಕ್ರೀನ್ ಬಟ್ಟೆಗಳು. ಸೊ ನಾನಿವಾಗ ನೋಡಿ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಬಾಟಲ್ನ ಮುಚ್ಚಳವನ್ನು ಈ ಥರ ಚಿಕ್ಕ ರಂಧ್ರ ಮಾಡಿಕೊಂಡು ಇವಾಗ ಬಾಟಲ್ನಲ್ಲಿ ಸ್ಪ್ರೇನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಕ್ರೀನ್ ಬಟ್ಟೆ ಬರುತ್ತಲ್ಲ, ಈ ಕರ್ಟನ್ಗಳು, ಸೊ ಇದಕ್ಕೆ ಸ್ಪ್ರೇ ಮಾಡೋದ್ರಿಂದ ಇದರಲ್ಲಿ ಆ ಗಾಢವಾದ ವಾಸನೆ ಅನ್ನೋದು ಉಳ್ಕೊಳ್ಳುತ್ತೆ. ಇದರಿಂದ ಮನೆಗೆ ನೊಣ ಮತ್ತು ಸೊಳ್ಳೆಗಳ ಕಾಟ ಅನ್ನೋದು ಇರೋದಿಲ್ಲ. ಜೊತೆಗೆ ನೋಡಿ, ಇಲಿಗಳು ಮನೆಗೆ ಬರಬೇಕಂದ್ರೆ ಈ ಥರ ಡೋರ್ ಹತ್ರ ಎಲ್ಲ ಕಚ್ಚೋದು, ಈ ಥರ ಎಲ್ಲ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇರುತ್ತೆ. ಎಲ್ಲಿ ಇಲಿಗಳ ಜಾಸ್ತಿ ಬರುತ್ತೆ, ಮನೆಗೆ ಪ್ರವೇಶ ಮಾಡುತ್ತೆ ನೋಡಿ, ಆ ಜಾಗದಲ್ಲಿ ಸ್ಪ್ರೇನ ಹಾಕ್ಬಿಡಿ. ಸಿದ್ಧ ಮಾಡ್ಕೊಂಡಿರೋಂಥ ಈ ಲಿಕ್ವಿಡನ್ನು ಹಾಕ್ಬಿಡಿ. ಇದು ನೀವು ಬಟ್ಟೆಯಿಂದ ಒರೆಸಿದ್ರೂ ಕೂಡ ಹೋಗೋದಿಲ್ಲ, ಯಾಕಂದರೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇದು. ಹಾಗಲಕಾಯಿ ಅಂದರೆ ಕಹಿ ಎಷ್ಟಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತಲ್ವ. ಮತ್ತು ಕೆಲವೊಂದು ಮೆಷಿನ್ ಎಲ್ಲ ಇಡ್ತೀವಲ್ವ, ಸೊ ಅಲ್ಲಿ ಕೂಡ ಈ ಸ್ಪ್ರೇನ ಹಾಕಿ ನಂತರ ಬಟ್ಟೆಯಿಂದ ಒರೆಸಿ
ಕೆಲವೊಂದು ಫರ್ನಿಚರ್ನ ಇಡೋವಂಥ ಜಾಗದಲ್ಲಿ ಇದನ್ನು ಹಾಕಿ ಸ್ಪ್ರೇನ ಹಾಕಿ ನಂತರ ಬಟ್ಟೆಯಿಂದ ಒರೆಸ್ಕೋಬೇಕಾಗತ್ತೆ. ಮತ್ತು ಕಬೋರ್ಡೆಲ್ಲ ಬರುತ್ತಲ್ಲ, ಸೊ ಆ ಡೋರ್ ಹತ್ರನೂ ಕೂಡ ಅಷ್ಟೇ ಈ ಒಂದು ಸ್ಪ್ರೇನ ಹಾಕಿ ಕ್ಲೀನಾಗಿ ಒರೆಸಿದ್ರೆ ಆಯಿತು. ಸೊ ಒರೆಸಿದ ತಕ್ಷಣ ಕಹಿ ಅಂಶ ಏನೂ ಹೋಗೋದಿಲ್ಲ. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂದರೆ ನೀವೇ ಶಾಕ್ ಆಗ್ತೀರಾ. ಮತ್ತು ಎಲ್ಲಿಂದ ಮನೆಗೆ ಇಲಿ ಅಥವಾ ಜಿರಳೆ ಈ ಹಲ್ಲಿಗಳ ಪ್ರವೇಶ ಎಲ್ಲ ಆಗುತ್ತೆ, ಈ ಗೋಡೆ ಮೇಲೆಲ್ಲ ಓಡಾಡ್ತಾ ಇರುತ್ತೆ. ನೀವು ಈ ಥರ ಸ್ಪ್ರೇನ ಕಿಟಕಿ ಕರ್ಟನ್ನು ಮತ್ತು ಬಾಗ್ಲ ಹತ್ರ ಹಾಕೋವಂಥ ಕರ್ಟನ್ಗೆಲ್ಲ ಹಾಕೋದ್ರಿಂದ ಹಲ್ಲಿಗಳು ಕೂಡ ಅಷ್ಟೇ ಮನೆಯನ್ನು ಬಿಟ್ಟು ಹೋಗ್ಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇದರ ಒಂದು ಘಮ ಅನ್ನೋದು. ಮತ್ತು ಅದ್ರ ಜೊತೆಗೆ ನೋಡಿ, ಈ ಫ್ಲೋರ್ನಲ್ಲಿ ಮನೆಯನ್ನೆಲ್ಲ ಒರೆಸೋದಕ್ಕಿಂತ ಮೊದಲು ಈ ಒಂದು ಲಿಕ್ವಿಡನ್ನು ಹಾಕಿ, ಎಲ್ಲಿ ಈಗ ನೊಣಗಳೆಲ್ಲ ಸಿಕ್ಕಾಪಟ್ಟೆ ಇದೆ ಮುತ್ರುತ್ತಾ ಇದೆ ಅಂತಂದರೆ ನೀವು ಈ ಸ್ಪ್ರೇನ ಹಾಕ್ಬಿಟ್ಟು ಒರೆಸ್ಬಿಡಿ. ಅಲ್ಲಿ ಒಂದು ನೊಣ ಕೂಡ ಇರೋದಿಲ್ಲ. ನೊಣ ಎಲ್ಲ ಮನೆ ಬಿಟ್ಟು ತಕ್ಷಣವೇ ಹೊರಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಈ ಸ್ಪ್ರೇ ಅನ್ನೋದು ಕೆಲಸ ಮಾಡುತ್ತೆ. ಜಸ್ಟ್ ಈ ಸ್ಪ್ರೇ ಹಾಕಿ ಬಟ್ಟೆ ತೊಗೊಂಡು ಒರೆಸೋದಷ್ಟೇ. ಇದು ತುಂಬಾ ಸ್ಟ್ರಾಂಗ್ ಆಗಿರೋವಂಥದ್ದು. ಆವಾಗೆಲ್ಲ ಏನು ಆಗಿನ ಕಾಲದಲ್ಲಿ ಕೆಮಿಕಲ್ನೇ ಬಳಸ್ತಾ ಇದ್ರಾ? ಏನೂ ಇಲ್ಲ, ನ್ಯಾಚುರಲ್ಲಾಗಿ ಮನೆಯಲ್ಲೇ ಕೆಲವೊಂದು ರೆಮಿಡಿಗಳನ್ನ ಮಾಡಿಕೊಂಡು ಬಳಸ್ತಾಯಿದ್ರು. ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾಯಿತ್ತು. ಸೊ ಈ ಸ್ಪ್ರೇ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಈ ಒಂದು ಲಿಕ್ವಿಡ್ ಅನ್ನೋದು. ಈ ರೀತಿ ವಾರಕ್ಕೊಮ್ಮೆ ಮನೆ ನೆಲಕ್ಕೆ ಇದನ್ನು ಹಾಕಿ ಒರೆಸೋದ್ರಿಂದ ಯಾವುದೇ ಕಾರಣಕ್ಕೂ ಮನೆಗೆ ಹಲ್ಲಿ, ಜಿರಳೆ, ನೊಣ ಮತ್ತು ಯಾವುದು ಇಲಿ ಕೂಡ ಇರೋದಿಲ್ಲ. ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ವಾಶ್ರೂಮಲ್ಲೂ ಅಷ್ಟೇ ವಿಂಡೋಸ್ ಹತ್ರ ಮತ್ತು ಗೋಡೆ ಟೈಲ್ಸ್ ಮೇಲೆ ಸ್ಪ್ರೇನ ಹಾಕ್ಬಿಟ್ಟು ನಂತರ ನೀರನ್ನು ಹಾಕಿದರೆ ಆಯಿತು. ನೀವು ಈ ಸ್ಪ್ರೇ ಹಾಕ್ಬಿಟ್ಟು ನೀರು ಹಾಕಬೇಕಾಗುತ್ತೆ. ಆಮೇಲೆ ನೈಟ್ ಬಿಫೋರು ಈ ವಾಶ್ರೂಮಲ್ಲಿ ವಾಟರೆಲ್ಲ ಹೋಗುತ್ತಲ್ವಾ, ಸೊ ಈ ಜಾಲರಿ ಹತ್ರ ಕೂಡ ಅಷ್ಟೇ ಈ ಸ್ಪ್ರೇನ ಹಾಕ್ಬಿಡಿ. ಇದರಿಂದ ಕೂಡ ಅಷ್ಟೇ ಜಿರಳೆಗಳು ಮನೆಗೆ ಪ್ರವೇಶ ಮಾಡಲ್ಲ. ಸೊ ರಾತ್ರಿ ವೇಳೆ ಬಿಫೋರ್ ಸ್ಲೀಪ್ ನೀವು ಕಿಚನ್ ಸಿಂಕ್ನಲ್ಲಾಗಲಿ ಅಥವಾ ವಾಶ್ರೂಮ್ನಲ್ಲಿ ಈ ಜಾಗದಲ್ಲಿ ನೀವು ಸ್ಪ್ರೇನ ಹಾಕೋದ್ರಿಂದ ಜಿರಳೆಗಳು ಮನೆಯನ್ನು ಬಿಟ್ಟು ಓಡಿಬಿಡುತ್ತೆ, ಮನೆಗೆ ಬರೋದೇ ಇಲ್ಲ. ಒಂದು ಜಿರಳೆ ಕೂಡ ಇರಲ್ಲ ಮನೆಯಲ್ಲಿ. ಈಗ ನೋಡಿ, ಆಗಲೇ ನಾವು ಶೋಧಿಸ್ಕೊಂಡಿದ್ವಲ್ವ, ಫಿಲ್ಟರ್ ಮಾಡಿ ಎತ್ತಿಟ್ಕೊಂಡಿದ್ವಲ್ವ, ಅದ್ರ ಜೊತೆಗೆ ನೆಫ್ತಲಿನ್ ಬಾಲನ್ನು ತೊಗೊಂಡಿದ್ದೀನಿ. ಕೀಟಗಳನ್ನ ನಾಶ ಮಾಡುವಂಥ ಉಂಡೆಗಳಿದು. ಆ ಬಾಲನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು, ಯಾವ ಹಿಟ್ಟಾದರೂ ಬೇಕಾದರೆ ಹಾಕೋಬೋದು. ನಿಮ್ಮ ಹತ್ರ ಯಾವ ಹಿಟ್ಟಿದೆ ಆ ಒಂದು ಹಿಟ್ಟನ್ನು ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಲಿಸ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ಹಾಗಲಕಾಯಿ ಮತ್ತು ಇದರಲ್ಲಿ ಬಳಸಿರೋಂಥ ಬೇ ಲೀಫ್ ಆಗಿರ್ಬೋದು, ಇದು ತುಂಬಾ ಒಂದು ನ್ಯಾಚುರಲ್ ರೆಮಿಡಿ. ಇಲಿಗಳನ್ನು ಮನೆಯಿಂದ ದೂರ ಇಡೋದಕ್ಕೆ ಅಂತಲೇ ಹೇಳ್ಬೋದು. ಮನೆಯನ್ನು ಬಿಟ್ಟು ಓಡೋಗ್ಬಿಡುತ್ತೆ ಇಲಿಗಳು. ಓಡಾಡೋವಂಥ ಜಾಗದಲ್ಲಿ ನೀವು ಇದನ್ನು ಇಟ್ಟು ನೋಡಿ, ಮನೆಗೇನಾದ್ರು ಬರ್ತಾಯಿದ್ರೆ ನಿಮ್ಮ ಮನೆಗೆ ಬರೋದು 100% ಸ್ಟಾಪ್ ಆಗಿಬಿಡುತ್ತೆ. ಎಲ್ಲ ಕೂಡ ಅಷ್ಟೇ, ನಾನು ಈಗಾಗಲೇ ಸಾಕಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ ಇಲಿ, ಜಿರಳೆ ಮತ್ತು ಹಲ್ಲಿ, ಸೊಳ್ಳೆಗಳ ಕಾಟಕ್ಕೆ. ಸೊ ಎಲ್ಲ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಎಲ್ಲಿಂದ ಮನೆಗೆ ಇಲಿಗಳು ಪ್ರವೇಶ ಆಗುತ್ತೆ, ಎಲ್ಲೆಲ್ಲಿ ಇಲಿಗಳಿರುತ್ತೆ, ಜಾಸ್ತಿ ಓಡಾಡುತ್ತೆ, ಆ ಜಾಗದಲ್ಲಿ ಈ ಒಂದು ರೆಮಿಡಿಯನ್ನು ಮಾಡಿ ನೋಡಿ. ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಪೇಪರ್ನಲ್ಲಿ ಇಟ್ಬಿಡಿ, ಇಲಿಗಳು ಬರೋದೇ ಇಲ್ಲ. ಮನೆಯಲ್ಲಿದ್ದರೂ ಕೂಡ ಮನೇನ ಬಿಟ್ಟು ಓಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಇನ್ನೇಕೆ ತಡ, ಈಗಲೇ ಲೈಕ್ ಕೊಟ್ಟು ಎಲ್ರಿಗೂ ತಪ್ಪದೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ ವಿಡಿಯೋಗಳನ್ನ ನೋಡಬೇಕು ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ಗಳೊಂದಿಗೆ ಮತ್ತೆ ಬರುತ್ತೇನೆ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು.